ಆಧಾರ್ ತೋರಿಸು ಅನ್ನೋದು ಪರಮ ಅಪರಾಧವಾ? ಕಲಬುರಗಿಯಲ್ಲಿ ನಿರ್ವಾಹಕನ ಮೇಲೆ ಇದೀಗ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಆಧಾರ್ ತೋರಿಸು ಅನ್ನೋದು ಪರಮ ಅಪರಾಧವಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕಲಬುರಗಿಯಲ್ಲಿ ನಿರ್ವಾಹಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಉಚಿತ ಟಿಕೆಟ್ಗೆ ಆಧಾರ್ ಕೇಳಿದ್ದಾನೆ ನಿರ್ವಾಹಕ ಅಂದ್ರೆ ಕಂಡಕ್ಟರ್. ಸಂಬಂಧಿಕರನ್ನ ಕರೆಸಿ ದಾಳಿಯನ್ನ ಮಾಡಿಸಿದ್ದಾರೆ ಮಹಿಳೆಯೊಬ್ಬರು. ಆಧಾರ್ ಕಾರ್ಡ್ ತೋರಿಸಿ ಎಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ಕಲಬುರಗಿಯ ವಾಡಿಯಲ್ಲಿ ಇದೀಗ ನಡೆದಿದೆ. ಯಾದಗಿರಿ ಕಲಬುರಗಿ ಮಾರ್ಗವಾಗಿ ಸಂಚರಿಸ್ತಾ ಇದ್ದಂತಹ ಬಸ್ನಲ್ಲಿದ್ದ ಮುಸ್ಲಿಂ ಮಹಿಳೆ ಉಚಿತ ಟಿಕೆಟ್ ಅನ್ನು ಪಡೆಯಲು ಜೆರಾಕ್ಸ್ ಆಧಾರ್ ಕಾರ್ಡ್ ಅನ್ನು ತೋರಿಸಿದ್ದಾರೆ. ಈ ವೇಳೆ ಕಂಡಕ್ಟರ್ ಅರ್ಜುನ್ ಕಟ್ಟಿಮನಿ ಏನಿದ್ರು ಅವರು ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಅಂತ ಕೇಳಿದ್ದಾರೆ ಅಷ್ಟೇ. ಈ ವೇಳೆ ಮಹಿಳೆ ಪರದಾಡೋದನ್ನ ಕಂಡು ಉಳಿದವರಿಗೆ ಟಿಕೆಟ್ ಅನ್ನ ವಿತರಿಸಿ ಬರೋದ್ರಲ್ಲಿ ಅಂದ್ರೆ ಆ ಮಹಿಳೆ ಆ ಟಿಕೆಟ್ ಅನ್ನ ಕೇಳಿದ ತಕ್ಷಣ ಆ ಮಹಿಳೆ ಏನ್ ಮಾಡ್ತಾರೆ, ಪರದಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಕಂಡಕ್ಟರ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ನಾನು ಬೇರೆಯವರಿಗೆ ಟಿಕೆಟ್ ಕೊಟ್ಟು ಬರ್ತೀನಿ, ಅಷ್ಟರಲ್ಲಿ ನೀವು ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ಹುಡುಕಿ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟರಲ್ಲಿ ಆ ಮಹಿಳೆ ಏನಿದ್ದಾರೆ ಅವರ ಸಂಬಂಧಿಕರನ್ನ ಕರೆತಂದು ಇದೀಗ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಇದೀಗ ಮಹಿಳೆ ಸಂಬಂಧಿಕರು ಬಂದು ಹಲ್ಲೆಯನ್ನ ಮಾಡಿದ್ದಾರೆ. ವಾಡಿಯನ್ನ ತಲುಪ್ತಾ ಇದ್ದಂತೆ ದಾಳಿಯನ್ನ ಮಾಡಿದ್ದಾರೆ. ಮಹಿಳೆಯ ಸಂಬಂಧಿಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹಲ್ಲೆಗೊಳಗಾಗಿರೋ ಅರ್ಜುನ್ ಇದೀಗ ದೂರನ್ನ ದಾಖಲಿಸಿದ್ದು ಪೊಲೀಸರು ಕೂಡ ಇದೀಗ ತನಿಖೆಯನ್ನ ಆರಂಭಿಸಿದ್ದಾರೆ. ಈ ಹಿಂದೆಯೂ ಕೂಡ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಕನ್ನಡ ಮಾತನಾಡಿ ಅಂತ ಹೇಳಿದ್ದಕ್ಕೆ ಬೆಳಗಾವಿಯಲ್ಲಿ ಹಲ್ಲೆಯನ್ನ ಮಾಡಲಾಗಿತ್ತು. ಇದೀಗ ಆಧಾರ್ ಕಾರ್ಡ್ ತೋರಿಸಿ ಅಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಕಂಡಕ್ಟರ್ ಹಾಗಾದ್ರೆ ಆಧಾರ್ ಕಾರ್ಡ್ ಕೇಳೋದು ತಪ್ಪಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಒಬ್ಬ ಪ್ರಯಾಣಿಕನಾಗಿ ನಮ್ಮ ಜವಾಬ್ದಾರಿ ಅದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು ಅನ್ನೋದು. ಆಧಾರ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಿತ್ತು. ಈ ರೀತಿ ಹಲ್ಲೆ ಯಾಕೆ ಮಾಡಿಸ್ಬೇಕಿತ್ತು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಪೊಲೀಸರು ಕೂಡ ಈಗಾಗಲೇ ದೂರನ್ನ ದಾಖಲಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಚೆಕ್ ಮಾಡ್ತಾರ.